ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಗದಗ ಜಿಲ್ಲೆಯ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಪತ್ತೆ ಪ್ರಕರಣ. ಕಳೆದೊಂದು ವಾರದಿಂದ ಲಕ್ಕುಂಡಿ ಗ್ರಾಮ ಭಾರೀ ಸಂಚಲನ ಮೂಡಿಸಿದೆ ಇಡೀ ರಾಜ್ಯಾದ್ಯಂತ. ಬಿಕಾಸ್ ಅಲ್ಲಿ ಪತ್ತೆಯಾಗಿದ್ದ 470 ಗ್ರಾಂ ಚಿನ್ನದ ಆಭರಣಗಳು ಇದೀಗ 300 ವರ್ಷಗಳ ಹಿಂದಿನ ಚಿನ್ನ ಅಂತ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಭಾರತೀಯ ಪುರಾತತ್ವ ಇಲಾಖೆಯ ತಜ್ಞರುಗಳು ಈ ಅಭಿಪ್ರಾಯವನ್ನು ಕೊಟ್ಟಿರೋದು 300 ವರ್ಷ ಹಳೆಯದ್ದು ಅಂತ. ರೀತಿ ಎನ್ನುವಂತಹ ಕುಟುಂಬಸ್ಥರು ತಮ್ಮ ಮನೆಯ ಪಾಯವನ್ನು ತೆಗೆಯುವಾಗ ಸಿಕ್ಕಿದ್ದಂತಹ ಈ ಚಿನ್ನಾಭರಣಗಳು, ಅಲ್ಲಿ ಒಬ್ಬ ಬಾಲಕ ಊರಿನ ಹಿರಿಯರಿಗೆ ಅದನ್ನು ಸುದ್ದಿ ಮುಟ್ಟಿಸಿದ್ದ. ಅದಾದ ನಂತರ ಕಾನೂನು ಸಚಿವ ಎಚ್ ಕೆ ಪಾಟೀಲ್ರಿಗೆ ಹೋಯಿತು. ಜಿಲ್ಲಾಧಿಕಾರಿಗಳು ಹಂಪಿಯಿಂದ ಪುರಾತತ್ವ ಇಲಾಖೆಯ ಅಧಿಕಾರಿಗಳು ಬಂದಿದ್ದರು. ನಿನ್ನೆ ತಡರಾತ್ರಿವರೆಗೂ ಕೂಡ DC ಕಚೇರಿಯಲ್ಲಿ ಪರಿಶೀಲನೆ ಮಾಡಿದ್ದಾರೆ. ಭಾರತೀಯ ರಾಜ್ಯ ಪುರಾತತ್ವ ಇಲಾಖೆ ಜೊತೆ DC ಪರಿಶೀಲನೆ ಮಾಡಿದ್ದಾರೆ. ಜಿಲ್ಲಾಧಿಕಾರಿ CN ಶ್ರೀಧರ್ ಜೊತೆಗೆ ತಜ್ಞರಿಂದಲೂ ಕೂಡ ಪರಿಶೀಲನೆ ಆಯಿತು. ಅಧಿಕಾರಿಗಳ ಸಮ್ಮುಖದಲ್ಲಿ ಪತ್ತೆಯಾದಂಥ ನಿಧಿಯನ್ನು ಪರಿಶೀಲನೆ ಮಾಡಿದ್ದಾರೆ. ಖಜಾನೆಯಲ್ಲಿದ್ದ ಚಿನ್ನವನ್ನು ಹೊರತೆಗೆದು ಪರಿಶೀಲನೆ ಮಾಡಿದರು. ವಿಜಯನಗರ ರಾಜ್ಯರ ಆಳ್ವಿಕೆ ಸಂದರ್ಭದಲ್ಲಿನ ಚಿನ್ನ ಅನ್ನುವಂಥ ಅಭಿಪ್ರಾಯಕ್ಕೆ ಬರಲಾಗಿದೆ. ನಿಧಿ ಪರಿಶೀಲನೆ ವೇಳೆ ಇದು 300 ವರ್ಷಗಳು ಅಂದರೆ 3 ಶತಮಾನಗಳ ಹಳೆಯ ಚಿನ್ನ ಅನ್ನುವಂಥ ಅಭಿಪ್ರಾಯವನ್ನು ಇದೀಗ ತಜ್ಞರು ವ್ಯಕ್ತಪಡಿಸಿದ್ದಾರೆ. ಇನ್ನೊಂದಿಷ್ಟು ದಿನಗಳ ಕಾಲ ಮತ್ತೆ ಅದರ ಬಗ್ಗೆ ಅಧ್ಯಯನವನ್ನು ಮಾಡಿದಾಗ ಮತ್ತಷ್ಟು ಮಾಹಿತಿ ಸಿಗುತ್ತೆ. ಇದರ ಬಗ್ಗೆ ಕೆಲವೊಂದಿಷ್ಟು ಗೊಂದಲ ಆಯಿತು. ನಮ್ಮ ಪೂರ್ವಜರು ಇದನ್ನು ಇಟ್ಟಿರೋದು ಅಂತ ಮೊದಲು ಅವರು ಹೇಳಿದರು. ಅದಾದ ನಂತರ ಇದು ಯಾವುದೇ ರಾಜಮನೆತನ ಕೆಳಗೆ ಸೇರಿದ್ದಲ್ಲ ಅಂತ ಅಲ್ಲಿ ಒಬ್ಬ ಪುರಾತತ್ವ ಇಲಾಖೆ ಅಧಿಕಾರಿಗಳು ಒಂದು ಹೇಳಿಕೆ ಕೊಟ್ಟಿದ್ದರು. ಅದಾದ ನಂತರ ಹಂಪಿಯಿಂದ ಪುರಾತತ್ವ ಇಲಾಖೆಯ ಅಧಿಕಾರಿಗಳು ಬಂದರು, ಜಿಲ್ಲಾಧಿಕಾರಿಗಳು ಬಂದರು. ಎಲ್ಲವೂ ಆದ ನಂತರ ಅದರ ಬಗ್ಗೆ ಕೆಲವೊಂದಿಷ್ಟು ಚರ್ಚೆಗಳು ಶುರುವಾಗಿತ್ತು. ಇದೀಗ 300 ವರ್ಷಗಳ ಹಳೆಯ ಚಿನ್ನಾಭರಣ ಅನ್ನೋದ್ರ ಬಗ್ಗೆ ತಜ್ಞರು ತಮ್ಮ ಅಭಿಪ್ರಾಯವನ್ನು ಹೊರಹಾಕಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಗದಗ ಪ್ರತಿನಿಧಿ ಫಾರೂಕ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಫಾರೂಕ್, ಈ ಚಿನ್ನದ ಬಗ್ಗೆ ಕೆಲವೊಂದಿಷ್ಟು ಗೊಂದಲಗಳಿತ್ತು. ಇದು ಸ್ವಂತದ್ದು, ರಾಜಮನೆತನಗಳದ್ದು, ಎಷ್ಟು ವರ್ಷದ ಹಳೆಯದು, ಏನು ಎತ್ತ ಅಂತ. ಇದೀಗ ತಜ್ಞರ ಅಭಿಪ್ರಾಯ 300 ವರ್ಷಗಳ ಹಳೆಯದ್ದು ಅಂತ ಹೇಳ್ತಿದ್ದಾರೆ. ಹೌದು ಪ್ರವೀಣ್, ಏನಂದ್ರೆ ಗದಗ ಜಿಲ್ಲೆ ಲಕ್ಕುಂಡಿ ಗ್ರಾಮದ ನಿಧಿ ಅಂದ್ರೆ ಜನವರಿ 10ರಂದು ಏನು ಪತ್ತೆಯಾಗಿತ್ತು. ಕಳೆದ 4 ಗಳಿಂದ ಒಂದ್ ರೀತಿ ರಾಜ್ಯದಲ್ಲೇ ಒಂದ್ ರೀತಿ ಸಂಚಲನ ಮೂಡಿಸಿತ್ತು ಅಂದ್ರೆ ಕೂಡ ತಪ್ಪಾಗಲಾರದು. ಯಾಕಂದ್ರೆ ನಿಧಿ ಸಿಕ್ಕ ನಂತರ ಜಿಲ್ಲಾಡಳಿತ ವಶಕ್ಕೆ ಪಡೆದುಕೊಂಡಿತ್ತು. ಆದ್ರೆ ಅದೇ ಸ್ಥಳದಲ್ಲಿ ಪುರಾತತ್ವ ಇಲಾಖೆಯ ಅಧಿಕಾರಿಗಳು ಭೇಟಿ ನೀಡಿ ಇದು ನಿಧಿ ಅಲ್ಲ, ಈ ಮನೆತನದ ಪೂರ್ವಜರ ಒಂದು ಬಂಗಾರ ಅಂತಕ್ಕಂಥ ಅಭಿಪ್ರಾಯ ವ್ಯಕ್ತಪಡಿಸಿದಾಗ ಮಾರನೇ ದಿನ ಕುಟುಂಬಸ್ಥರು ಹಾಗಾದ್ರೆ ನಮ್ಮ ಬಂಗಾರ ನಮಗೆ ಕೊಡಿ ಅಂತಕ್ಕಂಥ ಅಭಿಪ್ರಾಯವನ್ನ ಹೊರ ಹಾಕಿದ್ರು. ಇದೇ ರೀತಿ ಗೊಂದಲ ಸೃಷ್ಟಿಯಾದ ನಂತರ ನಿನ್ನೆ ಸ್ಥಳಕ್ಕೆ ಎಚ್ ಕೆ ಪಾಟೀಲ್ ಅಂದ್ರೆ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ ಕೆ ಪಾಟೀಲ್ ಸಹ ಭೇಟಿ ನೀಡಿ ಕುಟುಂಬದ ಜೊತೆ ಮಾತನಾಡಿ ಒಂದ್ ರೀತಿ ಅಂತ್ಯಕ್ಕೆ ಬಂದಿದೆ ಅಂತಾನೆ ಹೇಳ್ಬೋದು. ಹೀಗಾಗಿ ಈ ಜಿಲ್ಲಾಡಳಿತ ಏನು ಆ ನಿಧಿಯನ್ನ ವಶ ಪಡ್ಕೊಂಡಿತ್ತು, ಅದು ಇಲ್ಲಿ ಟ್ರೆಜರಿಯಲ್ಲಿ ಇರೋದ್ರಿಂದ ನಿನ್ನೆ ತಡರಾತ್ರಿ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಭಾರತೀಯ ಪುರಾತತ್ವ ಇಲಾಖೆ ಹಾಗೂ ರಾಜ್ಯ ಪುರಾತತ್ವ ಇಲಾಖೆ ಅಧಿಕಾರಿಗಳು ಸೇರ್ಕೊಂಡು ಅದನ್ನ ಪರಿಶೀಲನೆಯನ್ನ ಮಾಡಿದ್ದಾರೆ. ಪರಿಶೀಲನೆ ಮಾಡಿದ ನಂತರ ಅವರು ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ. ಯಾಕಂದ್ರೆ ಇದು ಅದರ ಮೇಲೆ ಇರ್ತಕ್ಕಂಥ ಆ ಚಿನ್ನಾಭರಣದ ಮೇಲೆ ಇರ್ತಕ್ಕಂಥ ಕೆತ್ತನೆಗಳು ಅವೆಲ್ಲ ನೋಡಿದಾಗ ಇದು ಸುಮಾರು ಒಂದು 300 ವರ್ಷಗಳ ಹಿಂದಿನ ಒಂದು ಆಭರಣಗಳಿವು ಅಂತಕ್ಕಂಥ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ. ಹಾಗಾಗಿ 300 ವರ್ಷಗಳ ಹಿಂದಿನ ಆಭರಣಗಳಂದ್ರೆ ಬಹುಶಃ ವಿಜಯನಗರ ಕಾಲದಲ್ಲಿ ಇರ್ತಕ್ಕಂಥ ಆಭರಣಗಳೇ ಇರಬಹುದು ಅಂತಕ್ಕಂಥದ್ದನ್ನ ಮಾಹಿತಿ ಹಂಚಿಕೊಂಡಿದ್ದಾರೆ. ಆದ್ರೆ ಇನ್ನು 3 ದಿನಗಳ ನಂತರ ತಜ್ಞರಿಂದ ಒಂದು ಸ್ಪಷ್ಟವಾದಂತ ಅಧಿಕೃತ ಅಭಿಪ್ರಾಯ ಹೊರಹೊಮ್ಮಲಿದೆ ಅಂತಾನೆ ಹೇಳ್ಬೋದು ಪ್ರವೀಣ್. ಓಕೆ ಫಾರೂಕ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.